ನಾವಿವಾಗ ದೇವನಹಳ್ಳಿ ಕೋಟೆಗೆ ಬಂದಿದ್ದೀವಿ. ಈ ಕೋಟೆನ 1501ರಲ್ಲಿ ಮಲ್ಲಬಾರಿ ಗೋಡೆ ಅನ್ನೋರು ಕಟ್ಟಿದ್ದಾರೆ. ಇದು ಸುಮಾರು ವರ್ಷಗಳ ತನಕನೂ ಅಂದರೆ 18ನೇ ಶತಮಾನದ ಮಧ್ಯಭಾಗದ ತನಕನೂ ಅವ್ರ ವಂಶಸ್ಥದವ್ರ ಹತ್ರನೇ ಇತ್ತು ಅಂತ ಹೇಳ್ತಾರೆ. ಆ್ಯಂಡ್ ಇದು 1749ರಲ್ಲಿ ಮೈಸೂರು ದಳವಾಯಿ ಏನಿರ್ತಾರಲ್ಲ ಅವರು ಇಲ್ಲಿ ಇದ್ರ ಮೇಲೆ ಅಟ್ಯಾಕ್ ಮಾಡಿಬಿಟ್ಟು ಇದನ್ನು ಆಕ್ರಮಿಸ್ಕೊಳ್ತಾರೆ. ಆವಾಗಲಿಂದ ಇದು ಹೈದರಾಲಿ ಆಡಳಿತದಲ್ಲಿದೆ. ನಂತರ ಇದು ಟಿಪ್ಪುಗೆ ಟ್ರಾನ್ಸ್ಫರ್ ಆಯಿತು ಅಂತೇಳಿ ಹೇಳ್ತಾರೆ. ಟಿಪ್ಪು ಜನ್ಮ ಸ್ಥಳ ಏನಿದೆಯಲ್ಲ ಅದು ಕೂಡ ಈ ಕೋಟೆ ಹತ್ತಿರದಲ್ಲಿದೆ ಅಂತೇಳಿ ಹೇಳ್ತಾರೆ. ಈ ಕೋಟೆನ ಆ್ಯಕ್ಚುಲಿ ಬುರುಜುಗಳಿಗೆ ಸುಣ್ಣ ಮತ್ತು ಇಟ್ಟಿಗೆಯಿಂದ ನಿರ್ಮಿಸಲಾಗಿದೆ ಅಂತಲೇ ಹೇಳ್ತಾರೆ. ಆ್ಯಂಡ್ ಈ ಕೋಟೆ ಹತ್ರ ತುಂಬ ದೇವಸ್ಥಾನಗಳಿದೆ. ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಮತ್ತು ಇನ್ನೂ ತುಂಬ ದೇವಸ್ಥಾನಗಳಿದ್ದಾವೆ. ಆ ದೇವಸ್ಥಾನದ ಗೋಡೆ ಮೇಲೆ ಕೃಷ್ಣಂದು ಬಾಲ್ಯದ ಚಿತ್ರಗಳನ್ನೆಲ್ಲ ಚಿತ್ರಿಸಲಾಗಿದೆ ಅಂತೇಳಿ ಡೀಟೇಲ್ಸ್ ಹಾಕಿದ್ದಾರೆ. ಇಲ್ಲಿ ದೇವಸ್ಥಾನಗಳನ್ನು ಕೂಡ ತುಂಬ ದೇವಸ್ಥಾನಗಳಿದೆ ಸುತ್ತಮುತ್ತ. ನಾವು ಈಗ ನೋಡ್ಕೊಂಡು ಬಂದ್ವಿ. ಸೊ ಕೋಟೆ ಅಷ್ಟೊಂದೇನು ದೊಡ್ಡದಾಗಿಲ್ಲ, ಬಟ್ ಒಂಥರ ಚೆನ್ನಾಗಿದೆ ಕೋಟೆ. ಆ್ಯಕ್ಚುಲಿ ಕೋಟೆ ಮಧ್ಯೆನೇ ರೋಡ್ ಕೂಡ ಇದೆ. ಆ ರೋಡಲ್ಲಿ ವೆಹಿಕಲ್ಸ್ ಕೂಡ ಓಡಾಡ್ಬೋದು. ನಾವು ಕೋಟೆ ಹೇಗಿದೆ ಅಂತೇಳಿ ನೋಡ್ಕೊಂಬರೋಣ. ಇಲ್ಲೂ ಯಾವುದೋ ಒಂದು ದೇವಸ್ಥಾನ ಇದೆ. ಎಲ್ಲ ಹಿಂದಿಲಿ ಬರೆದಿದ್ದಾರೆ ಡೀಟೇಲ್ಸು. ಯಾಕಂತ ಹೇಳಿ ಗೊತ್ತಿಲ್ಲ. ಆ್ಯಕ್ಚುಲಿ ಕನ್ನಡದಲ್ಲಿ ಬರೀಬೇಕಿತ್ತು, ಬರೆದಿಲ್ಲ, ಹಿಂದಿಲಿ ಬರೆದಿದ್ದಾರೆ. ಯಹ 500 साल पुराना किला हैदर अली और उनके पुत्र टिप्पू सुल्तान के संबंध में प्रसिद्ध है. ಹಿಂದಿ ಓದಿದೆ, ತುಂಬ ಟೈಮ್ ಆಗಿತ್ತು, ಹಾಗಾಗಿ ಓದೋದು ಕಷ್ಟ ಅನಿಸ್ತಿದೆ. ಆ್ಯಕ್ಚುಲಿ ಕನ್ನಡದಲ್ಲಿ ಆಗಬೇಕು, ಕನ್ನಡದಲ್ಲಿ ಹಾಕಿಲ್ಲ, ಹಿಂದಿಯಲ್ಲಿ ಹಾಕಿದ್ದಾರೆ. ದೇವನಹಳ್ಳಿ ಕಿಲೆ ಮೇ ಆಪ್ಕಾ ಸ್ವಾಗತ ಹೈ. ಫೋರ್ಟ್ಗೆ ಕಿಲೆ ಅಂತಲೇ ಹೇಳ್ತಾರೆ. ಹೊರಗಿಂದ ನೋಡಿದ್ರೆ ಚಿಕ್ಕದಾಗಿದೆ ಅಂತೇಳಿ ಅನ್ಸುತ್ತೆ, ಬಟ್ ಫೋರ್ಟ್ ಒಳಗಡೆ ಹತ್ಕೊಂಬಂದ್ರೆ ತುಂಬ ದೊಡ್ಡದಾಗಿದೆ ಇದು ಆ್ಯಕ್ಚುಲಿ. ತುಂಬ ದೂರ ನಡ್ಕೊಂಡು ಹೋಗ್ಬೋದು ಆ್ಯಕ್ಚುಲಿ. ಅಲ್ಲಿ ನೋಡಿ ಎಷ್ಟು ಉದ್ದ ಸ್ಟ್ರೆಚ್ ಇದೆ, ಅಷ್ಟು ದೂರ ಕೂಡ ನಡ್ಕೊಂಡು ಹೋಗ್ಬೋದು. ಸೊ ಇಲ್ಲಿ ದೇವನಹಳ್ಳಿಲಿ ಇರೋರಿಗೆ ಆ್ಯಕ್ಚುಲಿ ವಾಕಿಂಗ್ ಕೂಡ ಮಾಡ್ಬೋದು. ಇಲ್ಲಿ ಬಂದುಬಿಟ್ಟು ತುಂಬ ಚೆನ್ನಾಗಿದೆ ಜಾಗ. ಆ್ಯಂಡ್ ಇದು ನೋಡಿ, ಇದು ಕೋಟೆಯ ನಿಂತ್ಕೊಂಡು ನೋಡೋದು, ಅಂದರೆ ಶತ್ರುಗಳು ಯಾರು ಬಂದರೆ ನೋಡೋದಕ್ಕೆ ಮತ್ತು ಅಟ್ಯಾಕ್ ಮಾಡೋದಕ್ಕೆ ಇಲ್ಲಿ ಪಿರಂಗಿಗಳನ್ನ ಇಟ್ಕೊಂಡು ನಿಲ್ತಾಯಿದ್ರು. ಓ, ಇಲ್ಲೊಂದು ಕೆರೆ ಬೇರೆ ಇದೆ, ಸಖತ್ತಾಗಿದೆ ಕೆರೆ. ಕೋಟೆ ಪಕ್ಕದಲ್ಲೇ ಒಂದು ಕೆರೆ ಇದೆ, ತುಂಬ ಚೆನ್ನಾಗಿದೆ ಕೆರೆ. ಆ್ಯಕ್ಚುಲಿ ಇವಾಗ ದೇವನಹಳ್ಳಿ ಫುಲ್ ಅರ್ಬನೈಸ್ ಆಗಿರೋದ್ರಿಂದ ನಮಗೆ ಸಿಟಿ ಮಧ್ಯ ಕೋಟೆ ಇದೆ ಅಂತೇಳಿ ಅನಿಸ್ತಾ ಇದೆ. ಇಲ್ಲಾಂದರೆ ಇದು ಇತ್ತಿತ್ತಲ ತನಕನೂ ಹಳ್ಳಿನೇ ಆಗಿತ್ತು ಮೋಸ್ಟ್ಲಿ. ಇಲ್ಲಿ ಕೆರೆ ಸುತ್ತ ಕಾಡು ಎಲ್ಲ ಇತ್ತು ಅನಿಸುತ್ತೆ. ಬಟ್ ಇವಾಗ ಫುಲ್ ಅರ್ಬನೈಸ್ ಆಗಿರೋದ್ರಿಂದ ಕೋಟೆ ಸುತ್ತಮುತ್ತ ಸಿಟಿ ಇದೆ. ಸಿಟಿ ಮಧ್ಯೆ ಒಂದು ಕೋಟೆ ಇದೆ ಅಂತೇಳಿ ಅನಿಸ್ತಾ ಇದೆ. ಆ್ಯಂಡ್ ಫೋಟೋಸ್ ಎಲ್ಲ ತಗೊಳ್ಳೋದಕ್ಕೆ ತುಂಬ ಒಳ್ಳೆ ಲೊಕೇಶನ್. ಇಲ್ಲಿ ಎಂಟ್ರಿ ಟಿಕೆಟು ಆ ಥರ ಎಲ್ಲ ಏನೂ ಇಲ್ಲ, ಯಾರು ಬೇಕಾದರೂ ಬರ್ಬೋದು ಆರಾಮ್ಸೆ. ಬಂದುಬಿಟ್ಟು ಫೋಟೋಸ್ ಎಲ್ಲ ತಗೊಂಡು ಹೋಗ್ಬೋದು. ಡಸ್ಟ್ಬಿನ್ಸ್ ಎಲ್ಲ ಇಟ್ಟಿದ್ದಾರೆ. ಆರ್ಕಿಯಾಲಜಿಕಲ್
ಸರ್ವೆ ಆಫ್ ಇಂಡಿಯಾ ಅವ್ರ ಕಡೆಯಿಂದ. ಆ್ಯಂಡ್ ಬೆಂಚಸ್ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ, ಚೆನ್ನಾಗಿ ಮಾಡಿದ್ದಾರೆ. ಸೊ ಈ ಬೆಂಚ್ ಮೇಲೆ ಕುತ್ಕೊಂಡು ಸಂಜೆ ಹೊತ್ತಿಗೆ ಬಂದರೆ ಇಲ್ಲಿ ಕುತ್ಕೊಂಡು ತುಂಬ ಚೆನ್ನಾಗಿ ಗಾಳಿ ಬೀಸುತ್ತೆ ಅನಿಸುತ್ತೆ. ಆ್ಯಂಡ್ ಈ ಬೆಂಚ್ ಮೇಲೆ ಕುತ್ಕೊಂಡು ಮಾತಾಡ್ಬೋದು ಸಂಜೆ ಹೊತ್ತಿಗೆ ಬಂದು ಒಂದು ಸ್ವಲ್ಪ ಹೊತ್ತು. ತುಂಬ ಚೆನ್ನಾಗಿದೆ ಕೋಟೆ, ನನಗಂತೂ ಇಷ್ಟ ಆಯಿತು. ಆ್ಯಂಡ್ ಇಲ್ಲಿ ಫೋಟೋಸ್ ಎಲ್ಲ ತೊಗೊಬೋದು ಆ್ಯಂಡ್ ಪ್ರೀ ವೆಡ್ಡಿಂಗ್ ಶೂಟ್ ಕೂಡ ಬಂದು ಮಾಡ್ಬೋದು ಅನಿಸುತ್ತೆ. ಸೊ ಯಾಕಂದರೆ ಇಲ್ಲಿ ಯಾರು ಅಂಥ ರಿಸ್ಟ್ರಿಕ್ಷನ್ಸ್ ಏನೂ ಇಲ್ಲ. ಸೊ ಫೋಟೋ ಶೂಟ್ಸ್ ಏನಾದರೂ ಮಾಡೋದಿದ್ರೆ ಬಂದು ಮಾಡ್ಬೋದು. ಎರಡು ಸ್ಟ್ರೆಚ್ ಇದೆ ಆ್ಯಕ್ಚುಲಿ. ಈ ಕಡೆ ಒಂದು, ಇನ್ನೊಂದು ಕಡೆ ಆ ಕಡೆ ಕಾಣ್ತಾ ಇದೆಯಲ್ಲ, ಆ ಕಡೆನೂ ಕೂಡ ಇಷ್ಟೇ ದೊಡ್ಡದೊಂದು ಸ್ಟ್ರೆಚ್ ಇದೆ. ಅಲ್ಲೂ ಕೂಡ ಹೀಗೆ ಇದೆ ಸೇಮ್. ಸೊ ಚೆನ್ನಾಗಿದೆ ಕೋಟೆ ಆ್ಯಕ್ಚುಲಿ, ದೇವನಹಳ್ಳಿಯ ಕೋಟೆ. ಸಾಧ್ಯವಾದರೆ ಒಂದ್ಸರಿ ಭೇಟಿ ಕೊಡಿ. ಸಂಜೆ ಹೊತ್ತಿಗೆ ಬಂದರೆ ಇಲ್ಲಿ ನೀವು ತುಂಬ ಚೆನ್ನಾಗಿ ಓಡಾಡ್ಕೊಂಡು ಹೋಗ್ಬೋದು. ಸೊ ದೇವನಹಳ್ಳಿಯ ಫೋರ್ಟ್ ಅಂತಲೇ ಹೇಳ್ತಾರೆ, ಟಿಪ್ಪು ಸುಲ್ತಾನ್ ಫೋರ್ಟ್ ಅಂತ ಕೂಡ ಹೇಳ್ತಾರೆ ಇದನ್ನು. ಯಾಕಂದರೆ ಟಿಪ್ಪು ಸುಲ್ತಾನ್ ಆಡಳಿತದಲ್ಲಿ ಇದು ತುಂಬ ಸಮಯ ಇತ್ತು ಅಂತ ಹೇಳಿ. ಸೊ ಸಾಧ್ಯವಾದರೆ ಒಂದ್ಸರಿ ದೇವನಹಳ್ಳಿ ಕಡೆ ಬಂದರೆ ಈ ಫೋರ್ಟ್ಗೆ ಭೇಟಿ ಕೊಡಿ. ಇಂತಹ ಇನ್ನಷ್ಟು ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.